ಸಂಡೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮಾಹಿತಿ ಬಂದ ಮೇರೆಗೆ ನಾವು NMDC ಸಿ ಬ್ಲಾಕ್ ಏನಿದೆ ಮೈನಿಂಗ್ ಏರಿಯಾ ಅಲ್ಲಿಂದ ಅನ್ಅಥರೈಸ್ಡ್ ಆಗಿ ವಿದೌಟ್ ಪರ್ಮಿಟ್ ಆರ್ ವಿದೌಟ್ ಎನಿ ಲೈಸೆನ್ಸ್ ಕೆಲವು ವಾಹನಗಳಲ್ಲಿ ಐರನ್ ಓರನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಮಾಹಿತಿ ಬಂದ ಮೇರೆಗೆ ದಿನಾಂಕ 17/1/2026 ಒಂದು ವೆಹಿಕಲ್ ಕ್ಯಾರಿಯಿಂಗ್ 20 ಮೆಟ್ರಿಕ್ ಟನ್ ಲೋಡ್ ಆಫ್ ಐರನ್ ಓರ್ ಅದನ್ನ ನಾವು ಇಂಟರ್ಸೆಪ್ಟ್ ಮಾಡಿಬಿಟ್ಟು ಅದರ ಬೇಸಿಸ್ ಮೇಲೆ ಒಂದು FIR ರಿಜಿಸ್ಟರ್ ಮಾಡ್ತೇವೆ. ಇದರಲ್ಲಿ ಆ ವೆಹಿಕಲ್ ಅನ್ನ ಡ್ರೈವರು ಮತ್ತೆ 20 ಮೆಟ್ರಿಕ್ ಟನ್ ಅದಿರನ್ನ ನಾವು ಸೀಸ್ ಮಾಡಿರುವಂತದಿರುತ್ತೆ. ಆ ನಂತರದಲ್ಲಿ ಮುಂದುವರೆದ ತನಿಖೆಯಲ್ಲಿ ಆ ಒಂದು ಡ್ರೈವರ್ ಅನ್ನ ನಾವು ಏನು ವಿಚಾರಣೆಗೆ ಒಳಪಡಿಸಿದಾಗ ಇದು ಒಂದು ವ್ಯವಸ್ಥಿತವಾಗಿ ಅಲ್ಲಿಂದ NMDC ಮೈನಿಂಗ್ ಏರಿಯಾ ಏನಿದೆ ಅಲ್ಲಿಂದ ವ್ಯವಸ್ಥಿತವಾಗಿ ಕೆಲವೊಂದು ಅನ್ಲೈಸೆನ್ಸ್ಡ್ ವೆಹಿಕಲ್ಸ್ ಮೂವ್ ಆಗ್ತಾ ಇದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬರುತ್ತೆ. ಸೊ ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ನಾವು ಇದೇ ರೀತಿ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಂತಹ ಕೆಲವು ವ್ಯಕ್ತಿಗಳನ್ನ ನಾವು ವಿಚಾರಣೆಗೆ ಅಂತ ಹೇಳ್ಬಿಟ್ಟು ವಶಕ್ಕೆ ತೆಗೆದುಕೊಂಡಾಗ ಒಂದು 3 ಜನ ಇಲ್ಲಿವರೆಗೂ ನಾವು ವಿಚಾರಣೆ ಮಾಡಿರುವಂಥದ್ದು. ಅವರು ಸುಮಾರು ಕಡೆ ಕೆಲವು ವೆಹಿಕಲ್ಸ್ ಅಲ್ಲಿ ನಾವು ಟ್ರಾನ್ಸ್ಪೋರ್ಟ್ ಮಾಡಿದ್ದೀವಿ. ಬಳ್ಳಾರಿ ಹೊರವಲಯದಲ್ಲಿರುವಂತಹ ಐರನ್ ಫ್ಯಾಕ್ಟ್ರಿಗಳಿಗೆ ನಾವು ಅದನ್ನ ಸಪ್ಲೈ ಮಾಡಿದ್ದೀವಿ ಅನ್ನುವಂಥದ್ದನ್ನ ನಮಗೆ ಮಾಹಿತಿಯಲ್ಲಿ ತಿಳಿಸ್ತಾರೆ. ಈ ಕುರಿತು ನಾವು ಈಗಾಗಲೇ ಈ 2 ಇಂಡಸ್ಟ್ರೀಸ್ ಏನಿದೆ, ಸಾಯಿ ಬಾಲಾಜಿ ಸ್ಪಾಂಜ್ ಐರನ್ ಇಂಡಿಯಾ ಲಿಮಿಟೆಡ್ ಅಂತ, ಹಾಗೆ ನೋಬಲ್ ಇಸ್ಪಾತ್ ಎನರ್ಜೀಸ್ ಲಿಮಿಟೆಡ್ ಅಂತ ಈ 2 ಫ್ಯಾಕ್ಟ್ರೀಸ್ ಇಂದ ಸುಮಾರು 1050 ಮೆಟ್ರಿಕ್ ಟನ್ ಓರ್ ಮತ್ತೆ 1437 ಮೆಟ್ರಿಕ್ ಟನ್ ಓರನ್ನ ಈಗಾಗಲೇ DMG ಅಫಿಷಿಯಲ್ಸ್ ಪ್ರೆಸೆನ್ಸ್ ಅಲ್ಲಿ ನಾವು ಸೀಸ್ ಮಾಡಿರುವಂತದ್ದಿದೆ. ಸೊ ಈ 4 ಜನ ಆರೋಪಿತರನ್ನ ನಾವು ಇನ್ನೂವರೆಗೂ ವಿಚಾರಣೆ ಮಾಡ್ತಾ ಇರುವಂತದ್ದಿದೆ. ಇನ್ನು ಇದರ ಹಿಂದೆ ಯಾರಿದ್ದಾರೆ, ಯಾರು ಇದನ್ನ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಯಾರು ಇದನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಾವು ಹೆಚ್ಚಿನ ತನಿಖೆ ಇನ್ನೂ ಮಾಡಬೇಕಿದೆ. ಆಸ್ ಆಫ್ ನಾವು ಎಷ್ಟು ಸೀಜರ್ಸ್ ಆಗಿದೆ, 4 ಜನ ನಾವು ವಶಕ್ಕೆ ತಗೊಂಡು ವಿಚಾರಣೆಯನ್ನ ಮುಂದುವರಿಸ್ತಾ ಇದ್ದೇವೆ. ಈಗ NMDC ಇಂದ ಆಗ್ಲಿ ನಾವು CISF, ಯಾಕಂದ್ರೆ ಅಲ್ಲಿ CISF ಕಾರ್ಡನಿಂಗ್ ಇರುತ್ತೆ. ಸೊ CISF ಇಂದ NMDC ಇಂದ ಹಾಗೆ DMG ಇಂದ ಕೆಲವೊಂದು ಅಫಿಷಿಯಲ್ ಡಾಕ್ಯುಮೆಂಟ್ಸ್ ನಾವು ಕೇಳಿದ್ದೇವೆ. ಸೊ ಅದನ್ನ ನಾವು ಪಡೆದು ವಿಚಾರಣೆಯಲ್ಲಿ ಅಳವಡಿಸ್ಕೊಳ್ತಾ ಇದ್ದೇವೆ. ಸೊ ಬೇಸ್ಡ್ ಆನ್ ಎನ್ಕ್ವೈರೀಸ್ ನಮ್ಗೆ ಏನ್ ಗಮನಕ್ಕೆ ಬರುತ್ತೆ, ಬೇಸ್ಡ್ ಆನ್ ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಏನ್ ಗಮನಕ್ಕೆ ಬರುತ್ತೆ ಅದ್ರ ಪ್ರಕಾರ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೇವೆ. ಇಲ್ಲ ಸಿಬ್ಬಂದಿ ಯಾರು ವಶಕ್ಕೆ ಪಡೆದಿಲ್ಲ, ಇವರೆಲ್ಲ ಡ್ರೈವರ್ಸ್. ಈ 2 ಕಂಪನಿಗಳಿದೆ ನೋಡಿ, ಅಷ್ಟು ನನಗೆ ಮಾಹಿತಿ ಇರುವಂತದ್ದು. ಆಯ್ತಾ, ಒಂದು ಆಂಧ್ರದ್ದಿದೆ ಇದರಲ್ಲಿ, ಒಂದು ನಮ್ಮ ಬಾರ್ಡರ್ ಇದೆ. ಇಸ್ಪಾತ್ ಇದೆಯಲ್ಲ ಅದು ಆಂಧ್ರದ್ದು, ಬಾಲಾಜಿ ಇಲ್ಲಿ. ಬಳ್ಳಾರಿ ಜಿಲ್ಲೆಯಾದ್ಯಂತ ಲಾಸ್ಟ್ 1 ಮಂತ್ ಅಲ್ಲಿ ನಾವು ಸ್ಪೆಸಿಫಿಕ್ ಫೋಕಸ್ ಆನ್ ಈ ವ್ಯವಸ್ಥಿತವಾಗಿ ಏನು ಆಕ್ಟಿವಿಟೀಸ್ ಮಾಡ್ತಾರೆ, ಆರ್ಗನೈಸ್ಡ್ ವೇ ಅಲ್ಲಿ ಏನು ಕ್ರೈಮ್ಸ್ ಆಗ್ತಾ ಇದೆ, ಅದು ಮಟ್ಕಾ ಇರ್ಬೋದು ಅಥವಾ ಗ್ಯಾಂಬ್ಲಿಂಗ್ ಇರ್ಬೋದು ಅಥವಾ ಎಕ್ಸೈಸ್ ಸಪ್ಲೈ ಇರ್ಬೋದು ಅಥವಾ ಸ್ಯಾಂಡ್ ಟ್ರಾನ್ಸ್ಪೋರ್ಟ್ ಇರ್ಬೋದು, ಈ ಕುರಿತು ನಮ್ಮ ಎಲ್ಲ ಜಿಲ್ಲಾ ಹಂತದ ಎಲ್ಲ ಅಧಿಕಾರಿಗಳಿಗೆ ಒಂದು ಹೆಚ್ಚಿನ ಪ್ರಕರಣಗಳನ್ನ ಈ ನಿಟ್ಟಿನಲ್ಲಿ ದಾಖಲಿಸಬೇಕು. ಹಾಗೂ ಯಾರು ಇದನ್ನ ವ್ಯವಸ್ಥಿತವಾಗಿ ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರನ್ನು ಕೂಡ ಪ್ರಕರಣಗಳಲ್ಲಿ ಅವರ ಹೆಸರುಗಳನ್ನ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ಒಂದು ನಿರ್ದೇಶನ ನಮ್ಮ IG ವಲಯ, ಬಳ್ಳಾರಿ ವಲಯ ಅವರಿಂದ ಕೂಡ ಬಂದ ಹಾಗೆ ನಾವು ಒಂದಷ್ಟು ಡ್ರೈವ್ ರೀತಿಯಲ್ಲಿ ನಾವು ಪ್ರಕರಣಗಳನ್ನ ಜಿಲ್ಲೆಯಾದ್ಯಂತ ಇಲ್ಲಿವರೆಗೆ ದಾಖಲಿಸ್ತಾ ಬಂದಿದ್ದೇವೆ. ಇದರಲ್ಲಿ ಸುಮಾರು ಕಳೆದ ಜನವರಿ 1st ವೀಕಿಂದ ತಗೊಂಡು ಫೆಬ್ರವರಿ 1st ವೀಕ್ವರೆಗೂ ಒಂದು ಮಂತ್ ಅಲ್ಲಿ ಸುಮಾರು 127 ಪ್ರಕರಣಗಳನ್ನು ನಾವು ಈಗಾಗಲೇ ದಾಖಲಿಸಿದ್ದೇವೆ. ಮಟ್ಕಾ ಅನ್ನು ನಡೆಸ್ತಾ ಇರುವಂಥವ್ರು ಸುಮಾರು 46 ಕೇಸಸ್ ನಾವು ಅಗೇನ್ಸ್ಟ್ 85 ಮೆಂಬರ್ಸ್ ಅಕ್ಯೂಸ್ಡ್ ಮೇಲೆ ನಾವು ಈಗಾಗಲೇ ದಾಖಲಿಸಿದ್ದು. ಹಾಗೆ ಗ್ಯಾಂಬ್ಲಿಂಗ್ ಅಲ್ಲಿ ಸುಮಾರು 24 ಪ್ರಕರಣಗಳು 139 ಜನರ ಮೇಲೆ ನಾವು ದಾಖಲು ಮಾಡಿದ್ದೇವೆ. ಹಾಗೆ ಸ್ಯಾಂಡ್ ಥೆಫ್ಟ್ ಕೇಸಸ್ಸು 19 ಕೇಸಸ್ಸು 43 ಜನರ ಮೇಲೆ ನಾವೀಗಾಗಲೇ ಪ್ರಕರಣಗಳನ್ನ ದಾಖಲಿಸಿದ್ದೇವೆ. ಹಾಗೆ ಎಕ್ಸೈಸ್ ಆಕ್ಟ್ ಅಡಿಯಲ್ಲಿ ಚಿಕ್ಕ ಪುಟ್ಟ ಗೂಡಂಗಡಿಗಳಲ್ಲಿ ಏನು ಮಾರಾಟ ಮಾಡ್ತಾ ಇದ್ದಂಥದ್ದೆಲ್ಲ ಇತ್ತು, ಅದರಲ್ಲಿ 25 ಕೇಸಸ್ ಮಾಡಿದ್ದೇವೆ 26 ಜನರ ಮೇಲೆ. ಹಾಗೆ ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ ಅಂತ ಏನು ರೈಸ್ ಅಕ್ಕಿದು ಏನು ಪ್ರಕರಣಗಳಿದೆ, ಅದು ಕೂಡ 13 ಕೇಸಸ್ಸು ಸೋಫಾರ್ ಮಾಡಿರುವಂಥದ್ದು, 20 ಜನರನ್ನ ನಾವು ಆರೋಪಿತರಾಗಿ ಅದರಲ್ಲಿ ಕ್ರಮ ತಗೊಂಡಿರುವಂಥದ್ದು. ಓವರ್ ಆಲ್ 127 ಕೇಸ್ ಆಗಿದೆ. ಹಾಗೆ ನಾವು ಇದರಲ್ಲಿ ಕೆಲವು ವೆಹಿಕಲ್ಸ್ ಕೂಡ ಸೀಸ್ ಮಾಡಿ PF ಮಾಡ್ಕೊಂಡಿರುವಂಥದ್ದು. 2 ವೀಲರ್ಸ್ ಒಂದು 22 ವೆಹಿಕಲ್ಸು, 4 ವೀಲರ್ಗಳು 26,
ಸುಮಾರು 86 ಲಕ್ಷ ಬೆಲೆ ಬಾಳುವಂತಹ ವೆಹಿಕಲ್ಸನ್ನು ನಾವು ಸೀಸ್ ಮಾಡಿ PF ತೋರಿಸಿ ಕೋರ್ಟಿಗೆ ನಾವು ಸಲ್ಲಿಸಿರುವಂಥದ್ದಿದೆ. ಸೊ ಇಲ್ಲಿವರೆಗೆ ನಾವು ಏನು ವ್ಯವಸ್ಥಿತವಾಗಿ ನಡೆಸ್ತಾ ಇರುವಂಥ ಇದೆ, ಮಾಹಿತಿ ಬಂದ ಮೇರೆಗೆ ನಾವು ಇಮಿಡಿಯೇಟ್ ಆ್ಯಕ್ಟ್ ಮಾಡ್ತಾ ಇದ್ದೇವೆ. ಆ್ಯಂಡ್ ಸ್ಟೇಷನ್ ಲೆವೆಲಲ್ಲಿ ಕೂಡ ಪ್ರೋಆ್ಯಕ್ಟಿವ್ ಆಗಿ ಇಂಥ ಮಾಹಿತಿಗಳನ್ನು ಇಮಿಡಿಯೇಟಾಗಿ ಅಟೆಂಡ್ ಮಾಡಿ ನಾವು ಶಿಸ್ತುಬದ್ಧವಾಗಿ ಕ್ರಮಗಳನ್ನ ತಗೊಳ್ತಾ ಇದ್ದೇವೆ. ಆನಂತರದಲ್ಲಿ ಒಂದೆರಡು ಕಡೆಗಳಲ್ಲಿ, ಬಳ್ಳಾರಿ ನಗರದಲ್ಲಿ ಒಂದೆರಡು ಕಡೆಯಲ್ಲಿ ನಾವು ಈಗಾಗಲೇ ಯಾರು ಕಿಂಗ್ ಪಿನ್ಸ್ ಅಂತ ಏನಿದ್ದಾರೆ ಅವರ ಮೇಲೆ ಮನೆಗಳ ಮೇಲೆ ನಾವು ದಾಳಿ ಮಾಡಿಬಿಟ್ಟು ಸರ್ಚ್ ವಾರೆಂಟ್ಗಳನ್ನು ಕೋರ್ಟಿಂದ, ನ್ಯಾಯಾಲಯದಿಂದ ಪಡೆದು ಮನೆಗಳನ್ನು ಕೂಡ ಸರ್ಚ್ ಮಾಡಿ ಏನಾದರೂ ನಮಗೆ ಇದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳು ಸಿಗುತ್ತಾ ಅಂಥೇಳಿ ಈಗಾಗಲೇ ಒಂದು 2-3 ಕಡೆಗೆ ದಾಳಿ ಮಾಡಿರುವಂಥದ್ದಿದೆ. ಇನ್ನು ಮುಂದೆ ಕೂಡ ಅದನ್ನು ನಾವು ಮುಂದುವರಿಸ್ತೇವೆ, ಮಾಡ್ತೀವಿ. ಈಗ ಅದೇ ನಿಟ್ಟಿನಲ್ಲೇ ನಾವು ಎಲ್ಲರದು ಇನ್ಕ್ಲೂಷನ್ಸ್ ಮಾಡ್ತಾ ಇದ್ದೇವೆ. ಗಡೀಪಾರು ಮಾಡೋದಕ್ಕೆ ಕೆಲವೊಂದು ಕ್ರೈಟೀರಿಯಾ ಇರುತ್ತೆ ನಮಗೆ. ಸೊ ಮುಂದುವರೆದ ಹಂತದಲ್ಲಿ ನಾವು ಅದನ್ನು ಮಾಡ್ತೇವೆ. ಗಡೀಪಾರು ಮಾಡ್ಬೋದು, ಗೂಂಡಾ ಆ್ಯಕ್ಟ್ ಕೂಡ ಮಾಡಲಿಕ್ಕೆ ಅವಕಾಶಗಳಿರುತ್ತೆ. ಡೆಫಿನೆಟ್ಲಿ ನಾವು ಪ್ರಾಮಿನೆಂಟ್ ಪರ್ಸನ್ಸ್ ಮೇಲೆ ಮಾಡುವಂಥದ್ದು ಮಾಡ್ತೇವೆ. ದಿನಾಂಕ 6/2/2026 APMC ಯಾರ್ಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಅಪರಲ್ ಏರಿಯಾ, ಅಪರಲ್ ಪಾರ್ಕ್ ಅಂತ ಏನಿದೆ ಅಲ್ಲಿ ಒಂದು ಗೋಡೌನ್ನಲ್ಲಿ ಸುಮಾರು ಅನ್ಅಥರೈಸ್ಡ್ ಹೋರ್ಡಿಂಗ್ ಆಫ್ ಯೂರಿಯಾ ಇದೆ ಅಂಥೇಳಿ ಒಂದು ಮಾಹಿತಿ ಬಂದ ಮೇರೆಗೆ APMC ಪೊಲೀಸ್ ಠಾಣಾ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಆ ಒಂದು ಗೋಡೌನ್ನ ಮೇಲೆ ದಾಳಿ ನಡೆಸಿ ಸುಮಾರು 3575 ಚೀಲಗಳಷ್ಟು ಬೇರೆ ಬೇರೆ ಮ್ಯಾನುಫ್ಯಾಕ್ಚರಿಂಗ್ ಬ್ರ್ಯಾಂಡ್ ಇರುವಂತಹ ಯೂರಿಯಾ ಚೀಲಗಳನ್ನು ನಾವು ಜಪ್ತು ಮಾಡಿಕೊಂಡಿರುವಂಥದ್ದಿದೆ. ಅದು ಸುಮಾರು 161 ಟನ್ಗಳಷ್ಟು ಯೂರಿಯಾ, 10 ಲಕ್ಷ ಅಂದಾಜು ಬೆಲೆ ಬಾಳುವಂಥದ್ದು. ಸೊ ಈ ಕುರಿತು APMC ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ ಅಂತ ಹೇಳಿ ನಾವು ಪರಿಶೀಲನೆ ಮಾಡಿದಾಗ ಸುಮಾರು 7 ಜನ ಆರೋಪಿತರು ನಮಗೆ ತಿಳಿದು ಬಂದಂಥದ್ದು. ವಿವಿಧ ಹಂತಗಳಲ್ಲಿ ಈ ಯೂರಿಯಾ ಚೀಲಗಳನ್ನು ಹೋರ್ಡಿಂಗ್ ಮಾಡಿರುವಂತಹ ಒಂದು ವ್ಯವಸ್ಥಿತ ಜಾಲವನ್ನು ನಡೆಸ್ತಾ ಇರುವಂಥವರು. ಇವರ ಮೇಲೆ ಈಗಾಗಲೇ ಪ್ರಕರಣವನ್ನು ನಾವು ಜರುಗಿಸಿ ಅವರನ್ನು ವಶಕ್ಕೆ ಪಡೆದು ಅವರನ್ನು ಎನ್ಕ್ವೈರ್ ಮಾಡ್ತಾ ಇರುವಂಥದ್ದಿದೆ. ಇಲ್ಲಿನವರೆಗಿನ ಇನ್ವೆಸ್ಟಿಗೇಷನಲ್ಲಿ ನಮಗೆ ತಿಳಿದು ಬಂದಿರೋದೇನಂತಂದರೆ ಇದರಲ್ಲಿ ರೈತರಿಗೆ ಅಂಥೇಳಿ ಏನು ಸಬ್ಸಿಡೈಸ್ಡ್ ರೇಟ್ಸಲ್ಲಿ ಯೂರಿಯಾ ಇರುತ್ತೆ ಅದನ್ನು ಇವರು ವ್ಯವಸ್ಥಿತವಾಗಿ ಯಾರು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇರುತ್ತೆ ಅವ್ರಿಗೆ ಫಂಡ್ ಮಾಡಿಕೊಂಡು ಅದನ್ನು ಪೇ ಮಾಡಿ ಅದನ್ನು ರಿಸೀವ್ ಮಾಡಿದ ನಂತರ ಅದನ್ನು ಇಮಿಡಿಯೇಟ್ಲಿ ರೈತರಿಗೆ ಅದನ್ನು ಮಾರಾಟ ಮಾಡದೆ ಅದನ್ನು ಹೋಲ್ಡ್ ಮಾಡುವಂಥದ್ದು. ಅಂದರೆ ಅದನ್ನು ಒಂದು ಕಡೆ ವ್ಯವಸ್ಥಿತವಾಗಿ ಅದನ್ನು ಇಟ್ಟು ಅದರಿಂದ ಯಾವಾಗ ಡಿಮಾಂಡ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ ಆ ಸಂದರ್ಭದಲ್ಲಿ ಹೆಚ್ಚಿನ ಲಾಭ ಪಡಿಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಅದನ್ನು ಶೇಖರಣೆ ಮಾಡಿ ಇಟ್ಟಿರುವಂಥದ್ದು. ಸೊ ಈ ಬಗ್ಗೆ ನಾವು ಇನ್ನೂ ಡೆಪ್ತ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೇವೆ. APMC ಪೊಲೀಸ್ ಠಾಣೆ ಅಧಿಕಾರಿಗಳು ಮತ್ತು ಸೂಪರ್ವೈಸರಿ ಆಫೀಸರ್ಸು ತುಂಬ ವ್ಯವಸ್ಥಿತವಾಗಿ ಇದನ್ನು ಇನ್ವೆಸ್ಟಿಗೇಷನ್ನ ಮಾಡ್ತಾ ಇದ್ದಾರೆ. ಹಾಗೆ ಕೃಷಿ ಇಲಾಖೆಯ ಅಧಿಕಾರಿಗಳು ಕೂಡ ನಮಗೆ ಇನಿಷಿಯಲ್ ಸೀಜರಲ್ಲಿ ಕೋಆಪರೇಟ್ ಮಾಡಿರುವಂಥದ್ದಿದೆ. ಸೊ ಸುಮಾರು 7 ಜನ ಆರೋಪಿತರು ನಾವು ಇಲ್ಲಿವರೆಗೆ ಎನ್ಕ್ವೈರಿ ಮಾಡಿರುವಂಥದ್ದು. ಹಾಗೆ ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಇನ್ನೂ ಡೀಟೇಲ್ಸ್ನ ನಾವು ತಿಳ್ಕೊಳ್ತೇವೆ. ಈ ಒಂದು ಏನು ಜಾಲ ಅಂತ ಹೇಳ್ತಾ ಇದ್ದೇನೆ ವ್ಯವಸ್ಥಿತವಾಗಿ ನಡೆಸ್ತಾ ಇದ್ದಾರೆ ಅಂತ, ಇದರಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ಕೂಡ ಇದ್ದಾರೆ. ಡಿಸ್ಟ್ರಿಬ್ಯೂಟರ್ಸು ನಮಗೆ ಅವರು ಆ್ಯಕ್ಚುಲಿ ಪ್ರೊಸೀಜರಲ್ಲಿ ಏನಂದರೆ ಡಿಸ್ಟ್ರಿಬ್ಯೂಟರ್ಸು ಪೇ ಮಾಡಿಕೊಂಡು ಏನು ಯೂರಿಯಾ ರಿಸೀವ್ ಮಾಡ್ತಾರೆ ಅದನ್ನು ಬಂದ ನಂತರ ರೈತರಿಗೆ ಅದನ್ನು ಮಾರಾಟ ಮಾಡಬೇಕು ಸಬ್ಸಿಡೈಸ್ಡ್ ರೇಟ್ಸಲ್ಲಿ. ಬಟ್ ಅದನ್ನು ಮಾರಾಟ ಮಾಡದೆ ಅವರು ರಿಸೀವ್ ಮಾಡ್ತಿದ್ದೀವಿ ಅಂತ ಹೇಳಿಕೊಂಡು ಈ ಒಂದು ಜಾಲಕ್ಕೆ ಅದನ್ನು ಕೊಟ್ಟಿರುವಂಥದ್ದು ನಮಗೆ ಇಲ್ಲಿವರೆಗೆ ಗಮನಕ್ಕೆ ಬಂದಿದೆ. ಸೊ ಅದನ್ನು ನಾವು ಪೂರ್ತಿ ಇನ್ವೆಸ್ಟಿಗೇಷನ್ ಅವರು ಆರೋಪಿತರ ಹೆಸರಲ್ಲಿ ಇರುವಂಥದ್ದಿದೆ. ನಾನು ಡೀಟೇಲ್ಸ್ ಕೊಡ್ತೇನೆ, ತಮ್ಮ ಪ್ರೆಸ್ ನೋಟಲ್ಲಿ ಇನ್ಕ್ಲೂಡ್ ಆಗಿದೆ. ಆಸ್ ಆಫ್ ನೌ ನಮ್ಮ ಇನ್ವೆಸ್ಟಿಗೇಷನ್ ಇಂದ ಇದರಲ್ಲಿ ಇಂಡಸ್ಟ್ರಿಯಲ್ ಯೂಸೇಜ್ಗೆ ಅಂತ ಹೇಳಿ ಅವ್ರು ಮಾಡಿರುವಂಥದ್ದು ಕಂಡು ಬಂದಿಲ್ಲ. ಇದನ್ನ ಹೋಲ್ಡ್ ಮಾಡಿ ಫಾಲ್ಸ್ ಡಿಮಾಂಡ್ ಕ್ರಿಯೇಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಇಂಡಸ್ಟ್ರಿಯಲ್ ಯೂಸೇಜ್ಗೆ ಅದನ್ನ ಡೈವರ್ಟ್ ಮಾಡಬಹುದು ಅನ್ನುವಂಥದ್ದು ಇದುವರೆಗೆ ನಮ್ಗೆ ಕಂಡು ಬಂದಿಲ್ಲ. ಬಟ್
ಸರ್ಕಾರದಿಂದ ಬಂದಿರೋ ಬ್ಯಾಗ್ ಬೇರೆ ಇರೋದು ಅದನ್ನ ಮತ್ತೆ ಇನ್ನೊಂದು ಚೀಲಕ್ಕೆ ಡಂಪ್ ಮಾಡ್ತಾರೆ ಹ್ಮ್. ಆ ಚೀಲದಲ್ಲಿ ಯೂಸ್ ಓನ್ಲಿ ಫಾರ್ ಇಂಡಸ್ಟ್ರಿಯಲ್ ಪರ್ಪಸ್ ಅಂತ ನೋಡಿ, ನಮಗೆ ಏನಂತಂದ್ರೆ ಇದನ್ನ ಶೇಖರಣೆ ಮಾಡಿಡೋದಕ್ಕೆ ಆ ಥರ ಇಟ್ಟಿರುವಂಥದ್ದು ಕಂಡು ಬಂದಿದೆ. ಶೇಖರಣೆ ಮಾಡಿದಾಗ ಯಾವುದು ಆ ಥರದ್ದು ಕಂಡು ಬರಬಾರ್ದು ಅಂತ ಹೇಳ್ಬಿಟ್ಟು ಮಾಡಿಟ್ಟಿರುವಂಥದ್ದು. ಬಟ್ ಯಾವಾಗ ಡಿಮಾಂಡ್ ಕ್ರಿಯೇಟ್ ಆಗುತ್ತೆ, ಡೆಫಿನೆಟ್ಲಿ ಇದನ್ನ ರೈತರಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದನೇ ಮಾಡಿರುವಂಥದ್ದಿದೆ. ಬಟ್ ಸ್ಟಿಲ್ ತಾವು ಹೇಳ್ದಂಗೆ ನಾವು ಅದನ್ನ ಇನ್ವೆಸ್ಟಿಗೇಷನ್ ಆ ಆಂಗಲ್ ಅಲ್ಲಿ ಕೂಡ ಮಾಡ್ತೇವೆ. ಚೀಲಗಳನ್ನ ಬದಲಾಯಿಸಿ ಕ್ಲಿಯರ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ತಗೊಂಡಂತ ಚೀಲಗಳನ್ನ ಬದಲಾಯಿಸಿ ಯೂಸ್ ಫಾರ್ ಓನ್ಲಿ ಇಂಡಸ್ಟ್ರಿಯಲ್ ಅದಕ್ಕೆ ಚೀಲಗಳಿಗೆ ಹಾಕಿದ್ದಾರೆ. ಬಟ್ ಆತರ ಇದ್ದಾಗ ರೈತರಿಗೆ ತರಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಇನ್ನೊಂದು ಟಾಕ್ ಏನಿದೆ ಅಂದ್ರೆ ಇದನ್ನ ಚೆನ್ನೈ, ಶ್ರೀಲಂಕಾ ಬೇರೆ ಬೇರೆ ರಾಜ್ಯ ಅಲ್ಲದೆ ದೇಶಗಳಿಗೆ ಕೂಡ ಸಪ್ಲೈ ಮಾಡ್ತಿದ್ರು. ಈಗ ನಮಗೆ ಇದರಲ್ಲಿ ಒಬ್ರು ಕೇರಳ ಮೂಲದವರು ಕೂಡ ನಮ್ಮ ಆರೋಪಿತರ ಇದರಲ್ಲಿ ನಾವು ತಗೊಂಡಿದ್ದೇವೆ. ಫರ್ದರ್ ನಾವು ಅವರನ್ನ ಯಾವಾಗ ಇನ್ವೆಸ್ಟಿಗೇಷನ್ ಮಾಡುವಾಗ ಅವರಿಂದ ನಮ್ಗೆ ಏನಾದರೂ ಮಾಹಿತಿಗಳು ಆ ನಿಟ್ಟಿನಲ್ಲಿ ಸಿಕ್ಕರೆ ಡೆಫಿನೆಟ್ಲಿ ಅದನ್ನ ಆ ಆಂಗಲ್ ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತೇವೆ.